ವಚನ ಲೇಖನ ಸ್ಪರ್ಧೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಸವ ಕೇಂದ್ರ ಧಾರವಾಡ ಮತ್ತು ಕೆಎಲ್ಇ ಸಂಸ್ಥೆ ಆರ್ಎಲ್ಎಸ್ ಪ್ರೌಢಶಾಲೆ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಮಟ್ಟದ ವಚನ ಲೇಖನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳಿಗೆ ವಚನ ಸ್ಪರ್ಧೆ ಮಾಡುವ ಮೂಲಕ ಮಕ್ಕಳಲ್ಲಿ ಆಚಾರ, ವಿಚಾರ, ರೀತಿ, ನೀತಿ, ನಿಯಮ, ನಡವಳಿಕೆ, ಕ್ರಮಬದ್ಧತೆ, ಸಮಯ ಪಾಲನೆ ಎಲ್ಲವನ್ನು ಅಳವಡಿಸಿಕೊಳ್ಳಲು ಬಸವಣ್ಣನ ವಚನಗಳು ಸಹಾಯಕವಾಗಿವೆ. ಈ ಸಂದರ್ಭದಲ್ಲಿ ಧಾರವಾಡ ಬಸವ ಕೇಂದ್ರ ಅಧ್ಯಕ್ಷರಾದ ಸಿದ್ದರಾಮಪ್ಪ ನಡಕಟ್ಟಿ, ಆರ್ಎಲ್ಎಸ್ ಶಾಲೆಯ ಪ್ರಾಚಾರ್ಯರಾದ ಆರ್.ಬಿ. ಬಾನಪ್ಪನವರ್, ಬಸವ ಕೇಂದ್ರ ಹಿರಿಯ ಸದಸ್ಯರಾದ ಶಕುಂತಲಾ ಮನಗಿ, ಹೋಟೆಲ್ ಉದ್ಯಮಿಗಳಾದ ರವೀಂದ್ರ ಮುತ್ತಾಳ್, ಬಸವ ಕೇಂದ್ರ ಗಾಂಧಿನಗರ ಸಂಚಾಲಕರಾದ ಚಂದ್ರಶೇಖರ್ ಮಾಜಶೆಟ್ಟರ್ ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ವಚನ ಪ್ರಾರ್ಥನೆಯನ್ನು ಶಿವಪ್ಪ ಕಿತ್ತೂರ್ ಮಾಡಿದರು. ಬಸವಂತಪ್ಪ ತೋಟದ್ರವರು ಅತಿಥಿಗಳಿಗೆ ಸ್ವಾಗತಿಸಿದರು. ಶಿವರುದ್ರಗೌಡ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. 17 ಬಡಾವಣೆಯ 100 ಜನರ ಸಂಚಾಲಕರು ಭಾಗವಹಿಸಿದ್ದರು. ವಚನ ಲೇಖನ ಸ್ಪರ್ಧೆ ಬರೆಯಲು ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ದರು. ವಿದ್ಯಾರ್ಥಿಗಳಿಗೆ ಪೆನ್, ನೋಟ್ಬುಕ್, ಪ್ರಸಾದವನ್ನು ವಿತರಿಸಲಾಯಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ತತ್ವಾದಿ ಪ್ರಮಥರನ್ನು ನೆನೆಸಿಕೊಂಡು ಧಾರವಾಡದ ಮೃತ್ಯುಂಜಯ ಅಪ್ಪಗಳು, ಮಹಾಂತಪ್ಪಗಳ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ. ಈ ದಿವಸ ನಮ್ಮ ಬಸವ ಕೇಂದ್ರದಿಂದ ಆರ್ಎಲ್ಎಸ್ ಹೈಸ್ಕೂಲ್ದಲ್ಲಿ ಮಕ್ಕಳಿಗಾಗಿ ವಚನ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಸುಮಾರು 1000-1200 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ನಾವು ನೋಟ್ಬುಕ್ಕು, ಪೆನ್ನು ಮತ್ತು ಪ್ರಸಾದ ಕೊಟ್ಟು ಆಮೇಲೆ ಮತ್ತು ಅವರಿಗೆ 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಈ ಥರ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಈ ಎಲ್ಲ ಇದಕ್ಕೂ ಎಲ್ಲ ದಾಸೋಹಿಗಳೂ ಕೈ ಜೋಡಿಸ್ಯಾರ ಇದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ. ಮತ್ತು ಆರ್ಎಲ್ಎಸ್ ಹೈಸ್ಕೂಲ್ ಸಿಬ್ಬಂದಿ ವರ್ಗ, ಆಮೇಲೆ ಕೆಎಲ್ಇ ಸೊಸೈಟಿ ಅವರು ಎಲ್ಲ ನಮಗೆ ಭಾಳ ಸಹಕಾರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇವೆಲ್ಲ ಇದಕ್ಕೆ ಭಾಳ ಮಂದಿ ಸಹಾಯ ರೀತಿಯಿಂದ ಮಾಡಿದ್ದು ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕಂತ ನಾವು ಬಯಸ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತ ತಾರೀಕು 3/8/2025 ಧಾರವಾಡ ಬಸವ ಕೇಂದ್ರದ ವತಿಯಿಂದ ನಾವು ವಚನ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಈ ಆರ್ಎಲ್ಎಸ್ ಹೈಸ್ಕೂಲ್ನಲ್ಲಿ ಸುಮಾರು 1200 ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾವೆ. ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನ ಮಕ್ಕಳು ಭಾಗವಹಿಸ್ಯಾವ. ಮತ್ತು ಇದಕ್ಕೆ ಸಾಕಷ್ಟು ಸಹಾಯ ಸಹಕಾರ ಮಾಡಿದಂಥ ದಾಸೋಹಿಗಳನ್ನ ನಾವು ಸ್ಮರಿಸಲೇಬೇಕು. ಮತ್ತು ಈ ಆರ್ಎಲ್ಎಸ್ ಪ್ರಾಚಾರ್ಯರಾದಂಥ ಬಾನಪ್ಪನವ್ರು ಸರ್ ನಮ್ಮ ಕೂಡಿದ್ದಾರೆ. ಮತ್ತು ಈ ಎಲ್ಲ ಸಿಬ್ಬಂದಿ ನಮ್ಮ ಕೂಡಿದೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸುಮಾರು 10-15 ವರ್ಷಗಳಿಂದ ಈ ವಚನ ಲೇಖನ ಸ್ಪರ್ಧೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ವಿಶೇಷವಾಗಿ ನಾವು 5000 ಮಕ್ಕಳಿಗೆ ನಾವು ವಚನ ಸುಧೆಯನ್ನು ಆ ಸ್ಕೂಲ್ಗೆ ಹೋಗಿ ಸುಮಾರು 45 ಸ್ಕೂಲ್ಗೆ ಹೋಗಿ 5000 ವಚನ ಪುಸ್ತಕವನ್ನು ಕಂಠಪಾಠ ಮಾಡಿರಿ ಅಂತ ಹೇಳಿ ಕೊಟ್ಟಾಗ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಮಕ್ಕಳು ಬರ್ತಾ ಇದ್ದಾವೆ. ಸುಮಾರು ಈಗ ಆಲ್ರೆಡಿ 1200 ಬಂದಿದ್ದಾವೆ. 1500 ಮಟ್ಟ ಮುಟ್ಟಬೋದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಎಲ್ಲ ಅನುಕೂಲ ಮಾಡಿಕೊಟ್ಟಂಥ ದಾಸೋಹಿಗಳಿಗೂ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ, ನಮ್ಮ ಜೊತೆಗೆ ಬಸವ ಕೇಂದ್ರ ಅಧ್ಯಕ್ಷರು, ಈ ಒಂದು ಆರ್ಎಲ್ಎಸ್ ಹೈಸ್ಕೂಲ್ನ ಪ್ರಾಚಾರ್ಯರಾದಂಥ ಆರ್.ಬಿ. ಬಾನಪ್ಪನವ್ರು ಸರು, ನಮ್ಮ ಬಸವ ಕೇಂದ್ರದ ಶಿವಕುಮಾರ್ ಗಾಂಜಿ ಅವರು, ನಮ್ಮ ಶಿವರುದ್ರಗೌಡ ಪಾಟೀಲ್ರು ಮತ್ತು ನಮ್ಮ ಕೌದಿಯವರು, ಇನ್ನು ಎಲ್ಲ ಪದಾಧಿಕಾರಿಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 100 ಮಂದಿ ಸಂಚಾಲಕರು ದುಡಿತಾ ಇದ್ದಾರೆ. ಇದಕ್ಕಾಗಿ ಒಳಗೀಗ ಸೂಪರ್ವೈಸಿಂಗ್ ಮಾಡೋಕ್ಕಾಗಲಿ, ದಾಸೋಹ ಮಾಡೋಕ್ಕಾಗಲಿ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ 17 ಬಡಾವಣೆಯ 100 ಮಂದಿ ಸಂಚಾಲಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶರಣಾರ್ಥಿ. ನಮ್ಮ ಶಾಲೆಯಲ್ಲಿ ಬಸವ ಕೇಂದ್ರದ ವತಿಯಿಂದ ವಚನ ಲೇಖನಗಳನ್ನು ಬರೆಯುವಂತಹ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಭಾಳ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮಹತ್ತರವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ವಚನಗಳಿಂದ, ಬಸವಣ್ಣವರ ವಚನಗಳಿಂದ ವಿಶೇಷವಾಗಿ ಆಚಾರ, ವಿಚಾರ, ರೀತಿ, ನೀತಿ, ನಿಯಮ, ನಡವಳಿಕೆ, ಕ್ರಮಬದ್ಧತೆ, ಸಮಯಾನುಸಾರ, ವಿಷಯಾನುಸಾರ ಇವೆಲ್ಲಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಈ ವಚನಗಳು ಸಹಾಯಕಾರಿ ಆಗ್ತವೆ. ಆ ಹಿನ್ನೆಲೆಯೊಳಗೆ ಈ ಮಕ್ಕಳಿಗಾಗಿ ಈ ಸ್ಪರ್ಧೆಯನ್ನು
ಹಮ್ಮಿಕೊಂಡಿದ್ದು ಬಹಳ ಆಹ್ಲಾದಕರವಾಗಿದೆ, ಸಂತೋಷವಾಗಿದೆ ಎಂದು ಈ ಮೂಲಕ ನಾನು ತಿಳಿಸ್ಪಡಿಸ್ತಾ ಇದ್ದೇನೆ. ಏನನ್ನು ಅಪೇಕ್ಷೆ ಮಾಡ್ತಾನೆ, ಏನು ಎದ್ರ ಸಲುವಾಗಿ ನಾವು ಬದುಕೋದು, ಇದನ್ನು ಏನು ಗಳಿಸ್ಬೇಕಂತ ಹೇಳ್ತಂದು ಬಯಸ್ತೀವಿ. ಎಲ್ಲರೂ ಒಂದು ಸಂತೋಷ, ಒಂದು ಸುಖ ಬೇಕಂತ ಹೇಳಂತಂದು ಬಯಸ್ತಾರೆ. ನಿಮಗೆಲ್ಲರಿಗೂ ಗೊತ್ತದೆ, ಇವತ್ತು ಮೃಷ್ಟಾನ್ನ ಭೋಜನವನ್ನು ಇಟ್ಟು ನೀವು ಊಟ ಮಾಡ್ರಿ, ಇನ್ನೂ ಊಟ ಮಾಡ್ರಿ, ಇನ್ನೂ ಊಟ ಮಾಡ್ರಿ ಅಂತಂದ್ರೆ ಊಟ ಮಾಡಿ ಎಷ್ಟು ಮಾಡ್ತಿದ್ರಿ? ಹೊಟ್ಟೆ ಕೆಡತನ. ಮನಿ ಬೇಕು, ನಮ್ಗೆ ದೊಡ್ಡ ಮನಿ ಬೇಕು ಇರ್ಲಿಕ್ಕೆ. ಒಂದೊಂದು ಎಕರೆ 2 ಎಕರೆದವ್ರು ಮನಿ ಕಟ್ಕೋತಾರೆ. ಒಂದು 4 ಕೂಲಿಗೆ ಒಬ್ಬೊಬ್ರು ಇರಂಗಿಲ್ಲ ಮನ್ಯಾಗಿನ ಮಂದಿ. ಎಷ್ಟು ಸುಖ ಸಿಗುತ್ತದೆ? ಹೌದಾ? ದುಡ್ಡು ಓಡಾಡ್ತೀರಿ, ಎಷ್ಟು ತಿರುಗ್ತೀರಿ ನೀವು? ಫಾರಿನ್ ಟೂರ್, ಆ ಟೂರ್, ಈ ಟೂರ್ ಎಲ್ಲ ಕಡೆ ಹೋಗ್ತೀರಿ ನೀವು. ಅಲ್ಲಿ ಹೋದಾಗ ಅನಿಸ್ತದೆ ಯಾವಾಗ ಮನೆ ಮುಟ್ಟೇನೆ ಅಂತ ಹೇಳಂತ ಅನಿಸ್ತದೆ. ಅಲ್ಲಿ ಸುಖ ಸಿಕ್ಕಿತ? ಸುಖ ಬರೀ ಹುಡುಕೋತ ಹೋಗ್ತೀವಿ ನಾವು. ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಂಗಿಲ್ಲ. ನೆಮ್ಮದಿ ಅನ್ನೋದು ಯಾವಾಗ ಸಿಗುತ್ತದೆ? ನೀವು ಒಳಗೆ ನೋಡ್ಕೊಂಡಾಗ ಸಿಗುತ್ತದೆ. ಈಗ ನೋಡ್ರಿ, ಒಬ್ಬರು ನಿಮ್ಮಿಂದ ಕಿತ್ಕೋತಾರೆ, ದುಃಖ ಆಗ್ಬೋದು. ನೀವು ಇನ್ನೊಬ್ಬರ ಕಡೆಯಿಂದ ಕಿತ್ಕೊಂಡಾಗ ನಿಮ್ಗೆ ಸಂತೋಷ ಆಗ್ತದೆ, ಸಂತೋಷ ಅನಿಸ್ತದೆ. ನೀವು ಇನ್ನೊಬ್ಬರ ಕಡೆ ತಗೊಂಡಾಗ. ಅದೇ ಒಬ್ಬರಿಗೆ ಕಷ್ಟದೊಳಗಿದ್ದಾರೆ, ನೀವು ಅವ್ರಿಗೆ ಕೊಡ್ರಿ, ನಿಮ್ಗೆ ಏನು ಅನಿಸ್ತದೆ? ನಂದು ಹೋಯ್ತು, ನಂದು ಒಂದು 100 ರೂಪಾಯಿ ಹೋಯ್ತು ಅಂತ ಹೇಳಿ ದುಃಖ ಆಗ್ತದೆ ನಿಮಗೆ. ಎಂದರೆ ಆಗ್ತದೆ ಯಾವಾಗಾರ ಕೊಟ್ಟಿನ ತೃಪ್ತಿ ನಿಮ್ಮ ಮನಸ್ಸಿನೊಳಗೆ ಎಷ್ಟು ನಿರಂತರವಾಗಿ ಇರ್ತದೆ ಅಂತಂದ್ರೆ ಯಾವಾಗಲೂ ಕೊಡೋದ್ರಿಂದ. ಆಮೇಲೆ ಒಬ್ಬರು ಜಗಳಕ್ಕೆ ಬರ್ತಾರೆ, ನೀವು ಬಂದು ಏನೋ ಜಗಳ ತೆಗಿತಾರೆ. ಅವ್ರ ಜಗಳಕ್ಕೆ ನೀವು ಅದಕ್ಕೆ ನಾನೇನು ಕಡಿಮೆ ಇದ್ದೀನಿ ಅಂತ ಹೇಳಿ ಉತ್ತರ ಕೊಡ್ರಿ, ನಿಮಗೆ ಖುಷಿ ಆಗ್ತದೆ. ಜಗಳ ಮುಗಿದು ಹೋಗ್ತದೆ. ಇನ್ನು ಅಲ್ಲಿಗೇನೆ ಬೆಂಕಿಗೆ ಬೆಂಕಿ ಹಾಕಿದಂಗೆ ಆಗ್ತದೆ, ತುಪ್ಪ ಸುರಿದಂಗೆ ಆಗ್ತದೆ, ಇನ್ನೂ ಬೆಳೀತದೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ತನಗೆ ಮುನಿಯುವವರಿಗೆ ತಾ ಮುನಿಯಲ್ಲಿ ಏಕಯ್ಯ ಅಂತೇಳಿ. ನಿನಗೇನು ಚಲೋ ಆಯ್ತು, ಅವ್ರಿಗೇನು ಕೆಟ್ಟ ಆಯ್ತು ಮಾಡೋದ್ರಿಂದ. ಅದಕ್ಕೆ ತನ್ನೊಡಲೆ ಕಿಚ್ಚು ತನ್ನ ಸುಡುವುದಲ್ಲದೆ ಅನ್ಯರ ಸುಡುವುದೇ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ನಿಮ್ಮ ಮನೆಯವ್ರು ನಿಮ್ಮ ತೋಟದವ್ರು ಬಂದು ಗಿಡ ಹಚ್ತೀರಿ, ಆ ಗಿಡ ಹೆಂಗೆ ಬೇಕಂಗೆ ಬೆಳೀಲಿ ಅಂತ ಬಿಟ್ಟು ಬಿಡ್ತೀರ. ಈ ಕಡೆ ಕತ್ತರಿಸ್ತೀರ, ಆ ಕಡೆ ಕತ್ತರಿಸ್ತೀರ, ಅದು ನೀಟಾಗಿ ಬೆಳಿಬೇಕು. ನಿಮ್ಮ ಮನೆಯವ್ರು ಬರೀ ಒಂದು ನಾಯಿ ಸಾಕ್ತೀರಿ, ಅದು ಎಲ್ಲಿ ಬೇಕಲ್ಲಿ ಓಡಾಡಿ ಏನು ಬೇಕಂತ ತಿಳ್ಕೊಂಡು ಓಡಾಡಿದ್ರೆ ನೀವು ಸುಮ್ಮನಿರ್ತೀರ, ಅದು ನೆಟ್ಟಿಗಿರ್ಬೇಕಂತ ಅಂತೀರ ಇಲ್ಲ. ಹಂಗೆ ನಿಮ್ಮ ಮಕ್ಕಳು ನಿಮ್ಮ ವಾರಸುದಾರರು, ನಿಮ್ಮ ಹೆಸರು ಹೇಳೋರು, ಅವರು ಚೆನ್ನಾಗಿ ಬೆಳಿಬೇಕು ಅಂತ ಇರ್ತದೋ, ಅವ್ರು ಏನು ಬೇಕಾದ ತಿಂದು ಎಲ್ಲಿ ಬೇಕಾದಲ್ಲಿ ತಿರುಗಿ, ಯಾರು ಬೇಕಾದ ಜೊತೆ ಜಗಳ ಮಾಡಿಕೊಂಡು ಇವತ್ತು ಒಂದು 10 ಕಡೆ ಜಗಳ ತಗೊಂಡು ಮನೆಗೆ ಬಂದರೆ ನಿಮಗೆ ಖುಷಿ ಇರ್ತದೆ. ಅದಕ್ಕೆ ಮಕ್ಕಳಿಗೆ ಅದು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿದ್ದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಯಾವಾಗಲೂ ಸಣ್ಣವರಿದ್ದಾಗಿಂದನೇ ಕೊಡಬೇಕು. ಸಣ್ಣವರಿದ್ದಾಗಿಂದ ಹೆಂಗೆ ಮಾತಾಡಬೇಕು, ಹೆಂಗೆ ಊಟ ಮಾಡಬೇಕು. ನಮ್ಗೆ ಶರಣರು ಏನೇನು ಕಲಿಸಿದಾರ್ರಿ, ಮಾತಾಡ್ಬೇಕು ಹೆಂಗೆ, ನುಡಿದರೆ ಮುಚ್ಚಿನ ಹಾಡಂತಿರ್ಬೇಕು. ಊಟ ಮಾಡ್ಬೇಕಾದ್ರೆ ಒಂದೊಂದು ತುತ್ತನ್ನು ನೈವೇದ್ಯ ಮಾಡ್ಕೊಂಡು ಊಟ, ಮೌನದಲ್ಲಿ ಮುಗಿದು ಆಚಾರವಲ್ಲ. ಎಂತೆಂಥ ಮಾತುಗಳನ್ನು ಹೇಳಿದ್ದಾರೆ ಶರಣರು. ಈಗ ಉಳಿದಿದ್ರಂಗೆ ಬರೀ ಕುತ್ಕೊಂಡು ಪೂಜೆ ಮಾಡ್ರಿ, ಆ ಪೂಜೆ ಮಾಡ್ರಿ, ಈ ಪೂಜೆ ಮಾಡ್ರಿ, ಈ ವೃತ್ತ ಮಾಡ್ರಿ ಹೇಳಿಲ್ಲ ಅವರು. ನಿಮ್ಮ ರೀತಿ ನೀತಿ, ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗಬೇಕು. ಆಮೇಲೆ ನಿಮ್ಮಿಂದ ನಿಮ್ಮ ಉದ್ಧಾರ ಆಗಬೇಕು, ಅದ್ರ ಜೊತೆಗೆ ಸಮಾಜದ ಉದ್ಧಾರ ಆಗಬೇಕು. ಇದನ್ನೇ ಕಲಿಸಿರೋದು ನಮ್ಮ ಶರಣರು. ಯಾವ ಜಾತಿ ಇದ್ರ ಜೊತೆ ಬಡ್ದಾಡ್ಲಿಕ್ಕೆ ಹೇಳಿಲ್ಲ, ಎಲ್ಲ ಮಾನವ ಕುಲ ಒಂದೇ ಅಂತ ಹೇಳ್ಯಾರೆ. ಇದನ್ನ ದೊಡ್ಡವರು ಆದ್ಮೇಲೆ ಹೇಳಿದ್ರೆ ಕೇಳಂಗಿಲ್ಲ. ಸಣ್ಣವ್ರು ಇದ್ದಾಗಲೇ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಕನಿಷ್ಠ ಕೆಲವು ವಚನಗಳನ್ನ, ಇಂಥ ತತ್ವಬದ್ಧವಾಗಿರುವಂಥ ವಚನಗಳನ್ನ ಕಂಠಪಾಠ ಅವ್ರ ಮನಸ್ಸಿನೊಳಗಿದ್ರೆ ಅವ್ರಿಗೆ ಅವು ಚುಚ್ಚುತ್ತಾ ಇರ್ತಾವೆ ತಪ್ಪು ಮಾಡೋವಾಗ. ಆ ಉದ್ದೇಶದಿಂದ ನಾವು ಒಂದು ಯೋಚನೆ ಮಾಡಿ ಇದನ್ನು ಹಿಂಗೆ ಮಾಡಬೇಕು ಅಂತ ಹೇಳಿದ್ದು 3 ವರ್ಷ ಗಾಂಧಿನಗರದೊಳಗೆ ಪ್ರಾಯೋಗಿಕವಾಗಿ ಮಾಡಿದ್ವಿ ನಾವು. 2011ರಿಂದ 13 ತನಕ 3 ವರ್ಷ ಅಲ್ಲಿ ಮಾಡಿದ್ವಿ. ನಮಗೆ ಅಲ್ಲಿ ಖುಷಿ ಆಯಿತು, ಯಶಸ್ಸು ಸಿಕ್ಕಿತ್ತು. ಆಮೇಲೆ ನಮ್ಮ ಮುಖ್ಯ ಬಸವ ಕೇಂದ್ರದವ್ರಿಗೆ ಹೇಳಿದಾಗ 2014ರಿಂದ ಹಿಡಿದು ಸತತವಾಗಿ ಇಲ್ಲಿ ತನಕ 2025 ತನಕ ಅವರು ಅದನ್ನು ಮರವಾಗಿ ಬೆಳೆಸಿ ಇಷ್ಟು ಜನ, ಇಷ್ಟು ಹುಡುಗರನ್ನೆಲ್ಲ ಸಂಖ್ಯೆಯೊಳಗೆ ಸೇರಿಸಿ ಅವ್ರಿಗೆ ಹೀಗೆಲ್ಲ ಕಂಠಪಾಠ ಮಾಡಬೇಕು. ಅವ್ರು ಕಂಠಪಾಠ ಮಾಡಿಸ್ಕೊಂಡು ವಚನ ಬರಬೇಕು, ಮೊದಲನೇ ಹಂತ. ಮುಂದೆ ಅದನ್ನು ಅಳವಡಿಸ್ಕೊಳ್ಳೋದು, ಅದು ಮುಂದೆ ಯಾವಾಗ ಬೇಕಾದಾಗ ಇರ್ತದೆ ಅದು. ಅದಕ್ಕೆ ಆ ಉದ್ದೇಶದಿಂದ ಇದು ನಡೆಸ್ಕೊತಾ ಬಂದೀವಿ. ಇದಕ್ಕೆ ಸತತವಾಗಿ ಒಂದು ಸಮರೋಪಾದಿಯಲ್ಲಿ ಬಸವ ಕೇಂದ್ರದವರು 1 ತಿಂಗಳಿಂದ ಶ್ರಮಿಸ್ತಾ ಇದ್ದಾರೆ ಇದ್ರು. ಅದಕ್ಕೆ ಅವ್ರ ಶ್ರಮ ಭಾಳದೆ. ಇದ್ರೊಳಗೆ ನನ್ನದೇ ಇಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಸತತವಾಗಿ ಒಂದು ಪಡೆನೇ ನಿಂತು ಬಿಟ್ಟದ ಇದ್ರ ಸಲುವಾಗಿ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊತ